ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್. ಏನಿದು ಇಷ್ಟು ನ್ಯೂಸ್ ಅಂದರೆ, ಈಗ ರೀಸೆಂಟಾಗಿ ಕೆ ಎ ಮೊನ್ನೆ ಶನಿವಾರ ದಿವಸ 4 ನೋಟಿಫಿಕೇಷನ್ಸ್ ಬಿಟ್ಟಿದೆ. ಸೊ ಅದರಲ್ಲಿ ಫಸ್ಟ್ ನೋಟಿಫಿಕೇಷನ್ನು ವಿಲೇಜ್ ಅಕೌಂಟೆಂಟ್ ಎಂದು ಬಿಟ್ಟಿದೆ. ಇದು ಭಾಳ ಜನರ ಆಸೆ ಹಾಗೂ ಕನಸಿನ ಜಾಬು. ಪಿ ಯು ಸಿ ಹುಡುಗರೆಲ್ಲ ಇದಕ್ಕೆ ವೇಟ್ ಮಾಡ್ತಾಯಿದ್ರು. ಸೊ ಅಂತೂ ಫೈನಲಿ ನೋಟಿಫಿಕೇಷನ್ ಆಗಿದೆ. ಎಷ್ಟು ಪೋಸ್ಟ್ ಆಗಿದೆ ಅಂದರೆ 505 ಪೋಸ್ಟ್ ನಾನ್ ಎಚ್ ಕೆಗೆ, ಹಾಗೆ 67 ಪೋಸ್ಟ್ ಎಚ್ ಕೆ ರೀಸನ್ಗೆ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆ ಅಂತೂ ಹೊರ ಬಂದಿದೆ. ಇದ್ರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಎಷ್ಟು ಪೋಸ್ಟ್ ಇದೆ, ಹೇಗೆ ಎಕ್ಸಾಮ್ ಇರುತ್ತೆ, ಕನ್ನಡ ಕಂಪಲ್ಸರಿ, ಯಾರು ಬರೀಬೇಕು ಯಾರು ಬರೀಬಾರ್ದು, ಎಕ್ಸಾಮ್ ಡೇಟ್ ಯಾವಾಗ, ಯಾವ ಥರ ಅಪ್ಲಿಕೇಶನ್ ಹಾಕೋಕೆ ಏನೇನು ಬೇಕು, ಪ್ರತಿಯೊಂದು ಇದರಲ್ಲಿರುತ್ತೆ. ಜಸ್ಟ್ ನಿಮಗೆ ಭಾಳ ಅಂದರೆ ಒಂದು 10 ಮಿನಿಟ್ಸಲ್ಲಿ ಎಲ್ಲ ಹೇಳ್ತೀನಿ. ಜಸ್ಟ್ ಒಂದು ಸರಿ ನೋಡಿರಿ. ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ ಹಾಗೂ ನಿಮ್ಮ ಸ್ನೇಹಿತರ ಕೂಡ ಹಂಚಿಕೊಳ್ಳಿ. ಓಕೆ, ಸ್ಟಾರ್ಟಿಂಗ್ ಏನಂದರೆ 2 ನೋಟಿಫಿಕೇಷನ್ಸ್ ಆಗಿದ್ದು. ಒಂದು ನಾನ್ ಎಚ್ ಕೆ ನೋಟಿಫಿಕೇಷನ್, ಎಚ್ ಕೆ ನೋಟಿಫಿಕೇಷನ್ ಸಪ್ರೇಟ್ ಆಗಿದೆ. ನೋಡಿರಿ, 10ನೇ ತಾರೀಕು ನೋಟಿಫಿಕೇಷನ್ಸ್ ಆಗಿದೆ. 505 ಪೋಸ್ಟ್ ಇದೆ ಅಂತ. ಸೊ ಅದರದ್ದು ಎಲ್ಲ ಹುದ್ದೆಗಳ ಸಂಖ್ಯೆ ಇದೆ. ನಮ್ಮದು ಜಿ ಕೆ ಎಕ್ಸಾಮ್ ಗೈಡ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ದಲ್ಲಿ ನಿಮಗೆ ಇದ್ರದ್ದು ಹುದ್ದೆ ವರ್ಗೀಕರಣ ಹಾಗೂ ಈ ಕಂಪ್ಲೀಟ್ PDF ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವು ಅಲ್ಲೋಗಿ ನೋಡ್ಬೋದು. ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಇದು ಪ್ರತಿಯೊಂದು ಇಂಡಿವಿಜುವಲ್ ನೋಡಿ ನೀವು ಯಾವುದಕ್ಕೆ ಅಪ್ಲೈ ಮಾಡೋಕೆ, ಒಂದು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದು ಏನಿದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾರು ಅಪ್ಲೈ ಮಾಡ್ಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಲಿಯರ್ ಕೊಟ್ಟಿದ್ದಾರೆ. ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ. ಪಿ ಯು ಮಾಡಿರೋರು ಯಾವುದರಲ್ಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಒಟ್ಟು ಪಿ ಯು ಸಿ ಇದ್ದವರು ಅಥವಾ ಅದಕ್ಕೆ ರಿಲೇಟೆಡ್ ಇರುವಂಥ CBSE ಕ್ಲಾಸ್ 12th ಆಗಲಿ, ಹಾಗೂ ಬೇರೆ ಇತರೆ ರಾಜ್ಯ ಪರೀಕ್ಷಾ ಮಂಡಳಿ ನಡೆಸುವ 12th ಪರೀಕ್ಷೆ ಆಗಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆಗಲಿ, 2 ವರ್ಷ ITI ಕೋರ್ಸ್ ಅಭ್ಯರ್ಥಿ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್, ಒಂದು ಶೈಕ್ಷಣಿಕ ವಿಷಯ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ಉತ್ತೀರ್ಣ ಮಾತ್ರ ಪಿ ಯು ಸಿಗೆ ತತ್ಸಮಾನ ಅಂತ ಕ್ಲಿಯರಾಗಿ ಕೊಡ್ತಾರೆ ನೋಡ್ರಿದ್ದ. ಇದು ಎಲ್ಲ ಎಜುಕೇಷನ್. ಇದು ಸಿಂಪಲಾಗಿ ಹೇಳ್ಬೇಕಂದ್ರೆ ಪಿ ಯು ಸಿ ಪ್ಲಸ್ ಇಕ್ವಿವ್ಯಾಲೆಂಟ್ ಇರುವ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ನೋಡಿರಿ, ಎಷ್ಟು ಏಜ್ ಲಿಮಿಟ್ ಅಂತ ಬರುತ್ತೆ. ಏನಿದೆ ಏಜ್ ಲಿಮಿಟ್ ಅಂತ? ಏಜ್ ಲಿಮಿಟ್ ಅಂದರೆ ಇಷ್ಟೇ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ಇಯರ್ಸ್ ಕೊಟ್ಟಿದ್ದಾರೆ. 43 ಇಯರ್ಸ್ 2A OBC 3B ಇದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ 1 ಪಂಗಡಗಳಿಗೆ 45 ವರ್ಷ ಇರುತ್ತೆ. ಇಷ್ಟೇ ಸಿಂಪಲ್. ಈ ವರ್ಷ ಇಷ್ಟರೊಳಗಿದ್ದವರು ಎಲ್ಲರೂ ಅಪ್ಲೈ ಮಾಡ್ಬೋದು. ಇದು ನೇರ ನೇಮಕಾತಿ ಆಗುತ್ತೆ. 2 ವರ್ಷಗಳ ಕಾಲ ಕಾಯಂ ಅವಧಿಯಲ್ಲಿರುತ್ತಾರೆ. ಪ್ರೊಬೇಷನರಿ ಪೀರಿಯಡ್ ಅಂತವಲ್ಲ, ಅದು 2 ವರ್ಷ ಇರುತ್ತೆ. ಸೊ ಅವ್ರದ್ದು ವೇತನ ಶ್ರೇಣಿ ಹೆಂಗಿದೆ ನೋಡಿರಿ, 34,100ರಿಂದ ಸ್ಟಾರ್ಟ್ ಆಗುತ್ತೆ ಅಂತ 67,600 ತನಕ ಹೋಗುತ್ತೆ. ಅದೇ NPS ಸೌಲಭ್ಯ ಕುರಿತು ಅದು ಸೌಲಭ್ಯ ಇರ್ತದೆ ಅಂತ ಹೇಳ್ಯಾರ. ಹಾಗೆ ಪರೀಕ್ಷಾ ಶುಲ್ಕ, ಇದು ಮೇಜರ್ ಬೇಕು. ಎಷ್ಟು ರೀ ಸರ್ ಅಪ್ಲೈ ಮಾಡೋದು, ನಾನು ಒಂದು ಡಿಸ್ಟಿಕ್ಗೆ ಎಷ್ಟು ರೊಕ್ಕ ಹಾಕಬೇಕು ಅಂದರೆ ನೋಡಿರಿ, 2A ಅಥವಾ 2B 3A 3B ಇದ್ರಂದರೆ 750 ರೂಪಾಯಿ ಪೇ ಮಾಡಬೇಕಾಗತ್ತೆ ನೀವು. ಅದೇ ನೀವು SC ST ಹಾಗೆ ಕೆಟಗರಿ 1 ಅಥವಾ ಮಾಜಿ ಸೈನಿಕ ಅಥವಾ ಟ್ರಾನ್ಸ್ಜೆಂಡರ್ ಇದ್ದರೆ 500 ರೂಪೀಸ್ ಕೊಡಬೇಕು. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ವಿಶೇಷ ಚೇತನ ಅಭ್ಯರ್ಥಿಗಳಿದ್ರೆ 250 ರೂಪೀಸ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಅವರು ನೀವು ಹಾಕಿರೋ ಅಮೌಂಟ್ನ ಹಿಂತಿರುಗಿಸೋಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫೀಸ್. ಓಕೆ, ಎಕ್ಸಾಮ್ ಪ್ಯಾಟ್ರನ್ ಏನು, ಯಾವ ಥರ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು, ಎಷ್ಟು ಇರ್ತದೆ? 2 ಪೇಪರ್ಸ್ ಇರ್ತಾವೆ, 2 ಪೇಪರ್ಸ್ ಇರ್ತಾವೆ. ಫಸ್ಟ್ ಪೇಪರು GK, ಇಲ್ಲಿದೆ ನೋಡಿರಿ, ಇದು GK ಸಾಮಾನ್ಯ ಜ್ಞಾನ. ನೋಡಿರಿ ಎಷ್ಟು ಕ್ಲಿಯರಾಗಿ ಕೊಟ್ಟಾರ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಮೀನ್ಸ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ದೈನಂದಿನ ಗ್ರಹಿಕೆ ವಿಷಯಗಳು, ಡೈಲಿ ಆ್ಯಕ್ಟಿವಿಟೀಸ್ ಇರ್ತದಲ್ಲ ಆ ರಿಲೇಟೆಡ್. ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಕ್ಲಿಯರಾಗಿ ನೋಡ್ರಿ. ಎಷ್ಟು ಕ್ಲಿಯರ್ ಶಾರ್ಟ್ಕಟ್ ಫುಲ್ ಡೈರೆಕ್ಟ್ ಕೊಟ್ರೆ. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತ ಸರ್ಕಾರ ನೋಡ್ರಿ, ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಅಂತ ಕೊಟ್ಟಿದ್ದಾರೆ ಕ್ಲಿಯರ್. ಅದೇ ಕರ್ನಾಟಕಕ್ಕೆ ಸಂಬಂಧಿತ ಭೂಗೋಳ ವಿಷಯಗಳು ಕ್ಲಿಯರಾಗಿ ಕೊಟ್ಟುಬಿಟ್ಟಿದ್ದಾರೆ ನೋಡ್ರಿ ಅವರು. ಆಡಳಿತ ಕುರಿತು ವಿಷಯಗಳು, ಹಾಗೆ RDPR ಅಂತವಲ್ಲ ನಾವು, ಗ್ರಾಮಾಭಿವೃದ್ಧಿ ಪಂಚಾಯತು, ಆಲ್ಮೋಸ್ಟ್ ಸೇಮ್ ಎಲ್ಲ GK ಓದ್ತಿರೋ ಹುಡುಗರು ಇವನ್ನೆಲ್ಲ ಓದ್ತಿರ್ತಾರೆ. ಅದನ್ನೇ ನೋಡ್ಕೊಂಬಿಟ್ರೆ ಕರ್ನಾಟಕ ಪರಿಸ್ಥಿತಿ ಸಂಬಂಧಿತ ಸಮಸ್ಯೆ. ಹಾಗೆ ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಪೇಪರ್ ಅಂತೀವಿ ನಾವು, ಓದೋ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ 100 ಮಾರ್ಕ್ಸಿಗೆ ಅಂತ. 2ಕ್ಕೂ 2 ತಾಸು ಟೈಮ್ ಇರುತ್ತೆ ಅಂತ ಹೇಳಿದ್ದಾರೆ.
ನೋಡ್ರಿ ಇಲ್ಲಿ ಸೂಚನೆಯನ್ನು ಸ್ಪರ್ಧಾ ಅರ್ಹತೆ ಕನಿಷ್ಠ 35ರಷ್ಟು ಅಂಕಗಳು ಕಡ್ಡಾಯವಾಗಿದೆ. 35% ನೀವು ತಗೊಳ್ಳೇಬೇಕು ಇದರಲ್ಲಿ. ನೆಕ್ಸ್ಟು ಇದು ಕಂಪಲ್ಸರಿ ಕನ್ನಡ, ಇದು ಎಲ್ಲರಿಗೂ ಅಲ್ಲ. ಇನ್ ಕೇಸ್ ಇದು ಸಿಂಪಲ್ ಇರೋದಿಷ್ಟೇ ರೀ. ಏನಂದರೆ SLC ಅಥವಾ PUC ಪರೀಕ್ಷೆ, SLC ಅಥವಾ ಪ್ರಥಮ PUC ಪರೀಕ್ಷೆಯಲ್ಲಿ ನೀವು ದ್ವಿತೀಯ ಭಾಷೆ ಆಯ್ತಲ್ಲ, ದ್ವಿತೀಯ ಭಾಷೆ ಅಥವಾ ಪ್ರಥಮ ಭಾಷೆಯಾಗಿ ಕನ್ನಡ ಓದಿರ್ಬೇಕು. ಸಿಂಪಲ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರಂದ್ರೆ ನಿಮಗಿದೆ ಸಂಬಂಧ ಇಲ್ಲ. ಯಾರು ಕನ್ನಡ ಓದಿಲ್ಲ, ನೀವು ಹಿಂದಿ ಓದಿ 10th PUC ಒಳಗೆ ಅಥವಾ ಸಂಸ್ಕೃತ ಓದಿ ನಾವು ಕನ್ನಡ ಓದೇ ಇಲ್ಲ ಅನ್ನೋ ಹುಡುಗರಿಗೆ ಇದು ಬರುತ್ತೆ. ಅವರು ಈ ಎಕ್ಸಾಮ್ನ ಬರೀಲೇಬೇಕು. ಇದರಲ್ಲಿ 150 ಮಾರ್ಕ್ಸಿಂದ ಒಂದು ಪೇಪರ್ ಇರುತ್ತೆ, ಅದರಲ್ಲಿ ನೀವು 50 ಮಾರ್ಕ್ಸ್ ತೆಗಿಲೇಬೇಕು. ಅವಾಗಷ್ಟೇ ನೀವು ದೇ ವಿಲ್ ಕನ್ಸಿಡರ್ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಅಂತ. ಇದು ಕಂಪಲ್ಸರಿ ಕನ್ನಡ ಇಷ್ಟೇ. ನೆಕ್ಸ್ಟ್ ಎಕ್ಸಾಮ್ ಡೇಟ್ಸ್ ಯಾವಾಗಿದೆ? ಎಕ್ಸಾಮ್ ಡೇಟ್ಸ್ ನೋಡಿರಿ, ಆ್ಯಕ್ಚುಲಿ ಎಕ್ಸಾಮ್ ಡೇಟ್ಸು ಪತ್ರಿಕೆ 1 ಇದು ನಾನ್ HKದು, ಇದು HKದು 4ನೇ ತಾರೀಕು ಬೆಳಗ್ಗೆ 10:30ಯಿಂದ 12:30 ಇದೆ. 2ನೇ ಪೇಪರ್ 4ನೇ ತಾರೀಕು 2:30ಯಿಂದ ನೋಡಿರಿ. ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಕೂಡ ಅವತ್ತೇ ಇದೆ. ಮೀನ್ಸ್ GK ಪೇಪರ್ ಲ್ಯಾಂಡ್ ಸರ್ವೇಯರ್ ಮತ್ತು ವಿಲೇಜ್ ಅಕೌಂಟೆಂಟಿಗೆ ಸೇಮ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇವೆರಡು ಬೇರೆ ಬೇರೆ ಆಗಬೇಕಾಗಿತ್ತು. ಅದ್ರ ಬಗ್ಗೆ ನೋಡೋಣ, ಏನು KA ಡಿಸಿಷನ್ ಏನೈತಿ ಅಂತ ಯಾರಿಗೆ ಗೊತ್ತಲ್ಲ. ಈಗ ಸದ್ಯ ಮಟ್ಟಿಗೆ ಅವರು ಕೊಟ್ಟಿರೋ ಡೇಟ್ಸ್ ನೋಡಿದರೆ ಎರಡಕ್ಕೂ ಸೇರಿ ಒಂದೇ GK ಪೇಪರ್ ಇರುತ್ತೆ, ನೀವು ರೆಡಿ ಆಗಬೇಕು. ವಿಲೇಜ್ ಅಕೌಂಟೆಂಟ್ ಸ್ಟೂಡೆಂಟ್ಸ್ ಸ್ವಲ್ಪ ಡಿಗ್ರಿ ಲೆವೆಲ್ ಪೇಪರ್ಸ್ನ ಸಾಲ್ವ್ ಮಾಡಲೇಬೇಕು. ಯಾಕಂದರೆ ಲ್ಯಾಂಡ್ ಸರ್ವೇರ್ ಅಂದರೆ ಪೇಪರ್ ಟಫ್ ಬಂದೇ ಬರುತ್ತೆ, ಸೊ ಅದನ್ನು ನೀವು ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ HK ಪೇಪರ್ ಅದೇ ರೀತಿ ಇದೆ, 25th ಇದೆ ಪೇಪರ್ 1 ಪೇಪರ್ 2. ಅದೇ ರೀತಿ HKದು ಲ್ಯಾಂಡ್ ಸರ್ವೇರ್ ಪೇಪರ್ GK ಪೇಪರ್ ಕೂಡ 25 ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ಇರ್ತೈತೆ ಎಕ್ಸಾಮು, ಹೆಂಗೆ ಡಿಸ್ಕ್ರಿಪ್ಟಿವ್ OMR ಬೇಸ್ಡ್ ಇರುತ್ತೆ. ಎಷ್ಟು ಆಪ್ಷನ್ಸ್ ಇರ್ತಾವೆ? 5 ಆಪ್ಷನ್ಸ್ ಇರ್ತಾವೆ. 1 2 3 4 5 ಹಿಂಗೆ 5 ಆಪ್ಷನ್ಸ್ ಇರ್ತಾವೆ. ನಿಮಗೆ 4ರಲ್ಲಿ 1 ಗೊತ್ತಿತ್ತಂದ್ರೆ ತುಂಬ್ರಿ, ಗೊತ್ತಿಲ್ಲ ಅಂದರೆ ನೀವು 5ನೇದು ಬಬಲ್ ಮಾಡ್ಬೇಕು. ಇದನ್ನೊಂದು ಕರೆಕ್ಟಾಗಿ ನೆನಪು. ಇನ್ ಕೇಸ್ ಬಬಲ್ ಮಾಡಲಿಲ್ಲ ಅದು ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ನೋಡಿ, ನೆಗೆಟಿವ್ ಮಾರ್ಕ್ಸ್ ಎಷ್ಟೈತಿ ಅಂದರೆ ಈಗ ಕರೆಕ್ಟ್ ಆನ್ಸರ್ ಆದ್ರೆ ನಿಮಗೆ 1 ಅಂಕ ಸಿಗ್ತತಿ. ನೆಗೆಟಿವ್ ಅಂದರೆ 1/4 0.25 ಅಂಕಗಳು ಕಡಿತಗೊಳ್ತಾವೆ. ಸೊ ನೀವು ಗೊತ್ತಿಲ್ಲ ಅಂದರೂ 5ನೇ ಆಪ್ಷನ್ ತುಂಬಲೇಬೇಕು. ನೆಕ್ಸ್ಟ್ ಅರ್ಜಿ ಎಲ್ಲಿ ಸಲ್ಲಿಸೋದು, ಹೇಗೆ ಸಲ್ಲಿಸೋದು ಅನ್ನೋದಕ್ಕೆ ಇದಕ್ಕೊಂದು ಕಂಪ್ಲೀಟ್ ನಾವು ಅಪ್ಲಿಕೇಶನ್ ವಿಡಿಯೋ ಮಾಡ್ತೀವಿ. ಲ್ಯಾಂಡ್ ಸರ್ವೇಯರ್ ಮತ್ತು ಈ ವಿಲೇಜ್ ಅಕೌಂಟೆಂಟಿಂದು ಎರಡೂ ಒಂದೇ ಪೋರ್ಟಲ್ ಇರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿಕೊಡ್ತೀವಿ. ಒಂದು 10 ಮಿನಿಟ್ಸ್ ವಿಡಿಯೋ ಇರ್ತೈತಿ. ಅದರಲ್ಲಿ ನೋಡಿರಿ ನಾವು ಅಪ್ಲಿಕೇಶನ್ ಹೆಂಗೆ ಹಾಕೋದು ಪ್ರತಿಯೊಂದು ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದನ್ನೇ ಎಲ್ಲಿ ಹಾಕೋದು, CET ಆನ್ಲೈನಲ್ಲಿ ಹಾಕೋದು. ನೋಡಿರಿ, ಅರ್ಜಿ ಲಾಸ್ಟ್ ದಿನಾಂಕ 37/2026. ಇದೇ ಹೇಳಿದಲ್ಲ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ. ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇದ್ರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿದ್ದೀವಿ. ಜಸ್ಟ್ ಇದನ್ನು ನೀವು ನೋಡಿ ಪಟ್ಟನ ಅಪ್ಲಿಕೇಶನ್ ಒಂದು 10-20 ಮಿನಿಟ್ಸ್ ಒಳಗೆ ಹಾಕ್ಬೋದು. ನೆಕ್ಸ್ಟು ಇದರಲ್ಲಿ ಈ ಲ್ಯಾಂಡ್ ಸರ್ವೇಯರ್ ರಿಜಿಸ್ಟ್ರೇಷನ್ ಬಗ್ಗೆನೂ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ, ಆ ವಿಡಿಯೋನ ನೋಡಿರಿ. ಯಾಕಂದರೆ ಈಗ ಎರಡೂ ಪೇಪರ್ GK ಪೇಪರ್ ಒಂದೇ ದಿವಸ ಇರೋದ್ರಿಂದ ಈಗ ಡಿಗ್ರಿ ಮಾಡಿ ಎರಡಕ್ಕೂ ಎಲಿಜಿಬಲ್ ಇರೋ ಹುಡುಗರಿಗೆ ಭಾಳ ಈಸಿ ಆಗುತ್ತೆ. ಸೊ ಎರಡಕ್ಕೂ ಅಪ್ಲೈ ಮಾಡಿರಿ, ಅದ್ರಾಗ ಏನಿಲ್ಲ. ಯಾಕಂದ್ರೆ ನಮ್ಮದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕರೋದ ಒಂದು 4-5 ವರ್ಷಕ್ಕೊಮ್ಮೆ ಕರೀತತಿ. ಸೊ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೊಬಿಡ್ರಿ. ನೆಕ್ಸ್ಟ್ ನೋಡಿರಿ, ನಮ್ಮದು ಚಾನಲ್ ಇದೆ ಒಂದು. ಈ ಚಾನಲ್ಲು ಮ್ಯಾಥ್ಸ್ ಎಕ್ಸಾಮ್ ಗೈಡ್ ಅಂತ. ಇದು ಕಂಪ್ಲೀಟ್ ಲ್ಯಾಂಡ್ ಸರ್ವೇಯರ್ಸ್ ಸ್ಪೆಸಿಫಿಕ್ ಪೇಪರ್ ಮತ್ತು ಮೆಂಟಲ್ ಎಬಿಲಿಟಿಗೆ ಅಂತಲೇ ಮಾಡಿರೋದು. ಇದು 1K ರೀಚ್ ಆಗಿದೆ ಈಗ. ಸೊ 1K ರೀಚ್ ಆಗಿರೋ ಕಾರಣ ನಾವು ನಿಮಗೆ ಒಂದು ಸ್ಪೆಷಲ್ ಸೆಷನ್ 5 KEA ಪೇಪರ್ಸ್ ರೀಸೆಂಟ್ ಆಗಿರೋದು ಮಿಷನ್ ಪೆಂಟಗಾನ್ ಮ್ಯಾರಥಾನ್ ಅಂತ 80 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಮಾಡಿಕೊಡ್ತೀವಿ. ಇದು ಕ್ಲಾಸ್ ಯಾವಾಗಿರುತ್ತೆ ಅಂದರೆ 15th ಜುಲೈಗೆ ನಾವು ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಇಂಡಿವಿಜುವಲ್ ಪೇಪರ್ಸ್ ಇದೆ, ಬಟ್ ಇದೆಲ್ಲ ಕ್ಲಬ್ಡ್ ಇರುತ್ತೆ. ಎಲ್ಲ ಸೇರಿ ಟೋಟಲ್ 80+ MCQs ಇದೆ. ಆ MCQಸಿಂದ ಮ್ಯಾರಥಾನ್ ಕ್ಲಾಸ್ ಇರುತ್ತೆ, ನೀವು ನೋಡ್ಕೋಬೋದು. ನಿಮಗೆ ಅಪ್ಕಮಿಂಗ್ KEA ಎಕ್ಸಾಮ್ಸ್ ಬರೆದಿರೋ ಯಾವುದೇ ಹುಡುಗರಾದರೂ ಇವ್ನು ನೋಡಿದರೆ ನಿಮ್ಮ ಮೆಂಟಲ್ ಎಬಿಲಿಟಿದು ಐಡಿಯಾ ಬಂದುಬಿಡುತ್ತೆ. ಹಾಗೆ ನಮ್ಮ ಬೇರೆ ಚಾನಲ್ಸ್ ಇದೆ, ಇವು ಜಾಯ್ನ್ ಆಗ್ಬೋದು. GK ಎಕ್ಸಾಮ್ ಗೈಡ್ ಅದೇ ಹೇಳಿದ್ವಿಲ್ಲ, ಇಲ್ಲಿ ಹೋದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈಗ ರೀಸೆಂಟಾಗಿ ಆಗಿರೋದೆಲ್ಲ ಇದು ನಮ್ಮದು ಕರೆಂಟ್ ಅಫೇರ್ಸ್ ಚಾನಲ್ಲು. ಇಲ್ಲಿಂದ ನಿಮಗೆ ಪಕ್ಕಾ ಡೈರೆಕ್ಟ್ ಕ್ವಶನ್ಸ್ ಎಷ್ಟೊಂದು ಬರುತ್ತೆ. ಬಟ್ ಇದು ಬರೀ ಇಂಗ್ಲೀಷಲ್ಲಿರುತ್ತೆ. ಇದು ಒಂದೇ ಮಿಸ್ಟೇಕು, ಇದು ಕಂಪ್ಲೀಟ್ ಇಂಗ್ಲೀಷಲ್ಲಿರುತ್ತೆ. ಇದರಲ್ಲಿ ನಿಮ್ಮ ಮಾಹಿತಿಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿರುತ್ತೆ.
ಇದರಲ್ಲಿ ನಿಮ್ಮ PYQ ಪೇಪರ್ಸ್ ಇರುತ್ತೆ, ಬೋತ್ ಲ್ಯಾಂಗ್ವೇಜ್ ಸಿಗುತ್ತೆ, ವಿತ್ OMR ಶೀಟ್ ಸಿಗುತ್ತೆ, ವಿತ್ ಕೀ ಆನ್ಸರ್ ಸಿಗುತ್ತೆ, ವಿತ್ ಕೀ ಆನ್ಸರ್ ವಿತ್ OMR ಶೀಟ್ ಸಿಗುತ್ತೆ. ಈ ಚಾನಲ್ ಕೂಡ ಜಾಯ್ನ್ ಆಗ್ರಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ. ಥ್ಯಾಂಕ್ ಯು.